ಅಸ್ಲಾಂ ಅಲೈಕುಂ. ಮಾನ್ಯರೇ, ಜನನಿ ಹಾಗೂ ಜನ್ಮಭೂಮಿಯ ಮಾತು ಎಲ್ಲ ಕಡೆಗೂ ಹರಡಿಸಿ ಅಮ್ಮನವರ ಹಾಹಾಕಾರ ಕಡಿತಗೊಳಿಸುವ ಉದ್ದೇಶದಿಂದಾಗಿಯೇ ನಾವು ಈ ಕಾರ್ಯಕ್ರಮ ಮಾಡುತ್ತಲಿದ್ದೇವೆ. ನಾವು ನಗರಾಭಿವೃದ್ಧಿ ಮಾಡಬಯಸುತ್ತೇವೆ. ಡಿಸ್ಟಿಕ್ಕನ್ನು ಸಿಂಗರಿಸುವ ಜವಾಬ್ದಾರಿ DC ಸಾಹೇಬರದಾಗಿದೆ. ನಾವು ಡಿಸ್ಟಿಕ್ಕನ್ನು ಸಿಂಗರಿಸಬಯಸುತ್ತೇವೆ, ನಗರವನ್ನು ಸಿಂಗರಿಸಬಯಸುತ್ತೇವೆ, ದೇಶದ ಉದ್ಧಾರ ಮಾಡಬಯಸುತ್ತೇವೆ. ಆದರೆ KEB ಇದಕ್ಕೆ ಸಂಬಂಧಪಟ್ಟಿದೆಯೇ? ಈ ವಿಷಯ ವಿಶೇಷವಾದದ್ದು. ಏಕೆಂದರೆ ನಾವು ಜನನಿಯ ಹೊಟ್ಟೆಯಿಂದ ಹುಟ್ಟಿ ಈ ಜನ್ಮಭೂಮಿಯ ಹೊಟ್ಟೆಯನ್ನು ಸೇರುವುದಂತೂ ಖಂಡಿತ. ಅಂದ ಮೇಲೆ ಜನನಿ ಹಾಗೂ ಜನ್ಮಭೂಮಿಗೆ ಹೊರತಾಗಿ ಯಾವ ಡಿಪಾರ್ಟ್ಮೆಂಟೂ ಇಲ್ಲ. ಆದ್ದರಿಂದ ನಾವು KEBದವರಿಗೂ ಈ ಸ್ಪಷ್ಟ ಸ್ವಾರ್ಥೆಯ ಕಾರ್ಯಕ್ರಮ KEBವರೆಗೂ ಮುಟ್ಟಿಸುತ್ತೇವೆ. ನಾನು ಅಂದರೆ ಶ್ರೀಮತಿ ಬಾನು ಬೇಗಂ, ತ್ರಿಭಾಷಾ ಸಾಹಿತಿ, ನೆಚ್ಚಿನ ನಗರ ರಾಯಚೂರು ನಗರದಿಂದ ಹಾಗೂ ಬಾನು ಆಶ್ರಯ ಯೂಟ್ಯೂಬ್ ಚಾನಲ್ ವತಿಯಿಂದ ಮಾತಾಡುತ್ತಿದ್ದೇನೆ. ಮಾನ್ಯರೇ, ಸಮಾಜದ ಸರ್ವ ಸಮಸ್ಯೆಗಳ ಸಮಾಧಾನಕ್ಕಾಗಿ ತಮ್ಮ ಕಾರ್ಯಾಲಯಕ್ಕೆ ಈ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ. ಮಾನ್ಯರೇ, ರಾತ್ರಿಯ ಕತ್ತಲ ಗರ್ಭದಲ್ಲಿ ಕೆಲವರು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡುತ್ತಾ ಆರೋಗ್ಯ ಭಾಗ್ಯದ ಬಗ್ಗೆ ಅಷ್ಟೊಂದು ಲಕ್ಷ್ಯ ವಹಿಸದೆ ಎಂಜಾಯ್ ಎಂಬ ನೆಪದಲ್ಲಿ ನಿಜ ಮನಃಶಾಂತಿಗೆ ಹಾಗೂ ನಿದ್ದೆಗೆ ಅಷ್ಟೊಂದು ಮಹತ್ವ ಕೊಡದೆ ಆರೋಗ್ಯ ಕೆಡಿಸಿಕೊಳ್ಳುತ್ತಲಿದ್ದಾರೆ. ಹೀಗಾಗಿ ಎಚ್ಚರಿಕೆಯ ಗಂಟೆ ಬಾರಿಸುವುದು ಮಾತ್ರ ನಮ್ಮ ಕರ್ತವ್ಯವಾಗಿದೆ. ಹಾಗೂ ಮಾನವ ಧರ್ಮ ಅದನ್ನು ನಾವು ಪಾಲಿಸುತ್ತಿದ್ದೇವೆ. ಹೀಗಾಗಿ ಕತ್ತಲ ಗರ್ಭದಲ್ಲಿ ಕೆಲ ಅವಶ್ಯಕ ವಿಷಯಗಳು ತಮ್ಮ ಮುಂದೆ ಇಡುತ್ತಿದ್ದೇವೆ. ಕತ್ತಲ ಗರ್ಭದಲ್ಲಿ ಎಂತೆಂತಹ ರಹಸ್ಯಗಳು ಅಡಗಿವೆ, ನೆನೆಸಿಕೊಂಡರೆ ಮನದ ಮೂಲೆಯಲ್ಲಿ ಎದೆ ಝಲ್ಲೆನ್ನುತ್ತದೆ. ಮೋಸ, ವಂಚನೆ, ದರೋಡೆ ಇವೆಲ್ಲ ನರಕಯಾತನೆಯ ಕೆಲಸಗಳು ಹಾಗೂ ಮುಖಕ್ಕೆ ಮಸಿಯೇರಿಸುವ ಕೆಲಸಗಳು. ಹೀಗಾಗಿ ಈ ಕಪ್ಪು ರಾತ್ರಿ ಭಯಾನಕರವಾಗಿರುತ್ತದೆ. ಈ ಕತ್ತಲ ಗರ್ಭದಲ್ಲಿ ಏನೇನು ನಡೆಯುತ್ತದೆಯೋ, ಯಾರು ಯಾರ ಕಣ್ಣು ತಪ್ಪಿಸಿ ಏನು ಮಾಡುತ್ತಿದ್ದಾರೆಯೋ, ಏನೇನು ಹೇಯ ಕೃತ್ಯಗಳು ನಡೆಯುತ್ತಲಿವೆಯೋ ಇವೆಲ್ಲ ಸೂಕ್ಷ್ಮ ವಿಷಯಗಳು. ಹೀಗಾಗಿ ಈ ಕಪ್ಪು ರಾತ್ರಿ ತುಂಬ ಭಯಾನಕರವಾಗಿರುತ್ತದೆ. ಹೀಗಾಗಿ ನಾವು ಎಚ್ಚರಿಕೆ ವಹಿಸಲೇಬೇಕಾಗಿ ಈ ಮೂಲಕ ಬೇಡಿಕೊಳ್ಳುತ್ತಿದ್ದೇನೆ. ಇಂತಹ ನಿಶ್ಶಬ್ದ ರಾತ್ರಿಯಲ್ಲಿ ವಿಷಧಾರಿ ಹಾವು ಹೊರಗೆ ಬಂದಿರುತ್ತವೆ, ಗೂಬೆ ಕಣ್ಣು ತೆರೆದಿರುತ್ತದೆ, ದೇವಭೂತ ಪಿಶಾಚಿ ಯಥೇಚ್ಛವಾಗಿ ತಿರುಗುತ್ತಿರುತ್ತವೆ, ಕಳ್ಳಕಾಕರ ಓಡಾಟ, ನಾಯಿಗಳ ಒದರಾಟ, ಕೆಟ್ಟ ಶಬ್ದಗಳ ಕಿರುಚಾಟ, ಹುಳಿಹುಪ್ಪಳಿಗಳ ಹಾಗೂ ವಿಷಧಾರಿ ಜೀವಿ ಜಂತುಗಳ ಚಿರ್ಚಿರ್ ಶಬ್ದ ಎದೆಸಿಡುತ್ತದೆ. ಹೀಗಾಗಿ ಈ ದೀರ್ಘಾವಧಿಯ ನಿಶ್ಶಬ್ದ ರಾತ್ರಿ ತುಂಬ ಭಯಾನಕರವಾಗಿರುತ್ತದೆ. ಅಂಥ ಗಳಿಗೆಯಲ್ಲಿ ನಮ್ಮ ಮುದ್ದು ಮಕ್ಕಳು, ವಿಶೇಷವಾಗಿ ಅಂತಹ ಭಯಾನಕರ ರಾತ್ರಿಯಲ್ಲಿ ನಮ್ಮ ಮುದ್ದು ಮಕ್ಕಳು ರಾತ್ರಿ 12ರವರೆಗೆ ಚಹಾ ಪಾನೀಯಗಳನ್ನು ಕುಡಿದು ಏನೇನೋ ತಿಂದು ಹೇಗೋ ಮಾಡಿ ನಿದ್ದೆ ಕೆಡಿಸಿಕೊಂಡರೆ ಅಡ್ಡ ಹಾದಿಯಲ್ಲಿ ಶಾಂತಿ ಸಾಧ್ಯವೇ ಇಲ್ಲ, ಆರೋಗ್ಯ ಸಾಧ್ಯವೇ ಇಲ್ಲ, ಉತ್ತಮ ಫಲಿತಾಂಶ ಸಾಧ್ಯವೇ ಇಲ್ಲ. ಆ ಸೂರ್ಯೋದಯದ ಸಂತಸವೇ ಬೇರೆ, ಈ ಕತ್ತಲಾದ ಗರ್ಭದ ಕಥೆಯೇ ಬೇರೆ.
ಆ ಸೂರ್ಯೋದಯದ ಸಂತಸವೇ ಬೇರೆ, ಈ ಕತ್ತಲ ಗರ್ಭದ ಕಥೆಯೇ ಬೇರೆ. ಹೀಗಾಗಿ ಪ್ರಕೃತಿಯ ನಿಯಮಕ್ಕೆ ವಿರೋಧ ಸರಿಯೇ? ರಾತ್ರಿ ಎಚ್ಚೆತ್ತು ಮುಂಜಾನೆ ಮಲಗುವುದು ಸರಿಯೇ? ಹುಂಜ ಬೇಗನೆ ಮಲಗುತ್ತದೆ, ಆದರೆ ಗೂಬೆ ಇದಕ್ಕೆ ವಿರೋಧ ನಡೆಯುತ್ತದೆ. ನಾವು ಯಾವುದಕ್ಕೆ ಮೆಚ್ಚಬೇಕು? ಸೈಂಟಿಫಿಕಲಿ ಕೂಡ ನೋಡಿದರೆ ಬೆಳಗಿನ ಜಾವದ ಸ್ಟಡಿಯೇ ತುಂಬ ಪರಿಪಕ್ವ ಹಾಗೂ ಆರೋಗ್ಯಕ್ಕೆ ಹಿತಕರ ಹಾಗೂ ಒಳ್ಳೆಯ ಫಲಿತಾಂಶ ಸಾಧ್ಯ. ನೀವು ಸಾವಿರಾರು ಬಲ್ಬ್ ಹಾಕಿದರೂ ಅವು ಕಿರಣಕ್ಕೆ ಸರಿಸಾಟಿಯೇ? ಅವು ಸೂರ್ಯನ ಕಿರಣಕ್ಕೆ ಸರಿಸಾಟಿಯೇ? ಹಾಗೂ ನಮ್ಮ ದೇಶದ ಅಮೂಲ್ಯ ಆಸ್ತಿ ಈ ವಿದ್ಯುತ್ ಶಕ್ತಿ. ನಮ್ಮ ದೇಶದ ಅಮೂಲ್ಯ ಆಸ್ತಿ ಈ ವಿದ್ಯುತ್ ಶಕ್ತಿ ವಿನಾಕಾರಣ ಹಾಳು ಮಾಡುವುದು ಸರಿಯೇ? ಈ ದೇಶದ ನಾಗರಿಕನಾಗಿ ಹಾಗೂ ಪ್ರಜ್ಞಾವಂತ ಪ್ರಜೆಯಾಗಿ ಆಲೋಚಿಸಿ ನೋಡಿ ಹಾಗೂ ಈ ಬಗ್ಗೆ ಜಾಗೃತರಾಗಿ. ಇಷ್ಟೇ ನಮ್ಮ ವಿನಂತಿ. ಕಾರಣ, ಯಾರು ದೇಶವನ್ನು ರಕ್ಷಿಸುತ್ತಾರೋ ಮಾನ್ಯರೇ, ನಾವು ಇಷ್ಟೆಲ್ಲ ಒತ್ತಿ ಹೇಳಬೇಕಾದರೆ ಇದರ ಕಾರಣ ಅಪಾರ ಅವಶ್ಯಕತೆಯುಳ್ಳ ನಮ್ಮ ಈ ವಿದ್ಯುತ್ ಶಕ್ತಿ ಸಂಪತ್ತನ್ನು ದಕ್ಕಿಸಬೇಕೆಂಬ ಹಿರಿದಾಸೆಯಿಂದ ಹಾಗೂ ನಮ್ಮ ಉಜ್ವಲ ಭವಿಷ್ಯದ ಮಕ್ಕಳ ಆರೋಗ್ಯ ಹಾಗೂ ಕೆಟ್ಟ ಚಟಗಳಿಗೆ ಕಡಿವಾಣ ಹಾಕಬೇಕೆಂಬ ಸದುದ್ದೇಶದಿಂದಲೇ ನಾವು ಸಮಾಜ ಸೇವಕರು ಬೇಡಿಕೊಳ್ಳುತ್ತಿದ್ದೇವೆ. ಹಾಗೂ ಈ ನಿಜ ಮಾತಿನ ಹಣತೆ ಉರಿದು ಇಡೀ ಜಗವನ್ನೇ ಬೆಳಗುವಂತಾಗಲಿ ಎಂಬ ಹರಕೆಯೊಂದಿಗೆ ನಾವು KEBದವರಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಧನ್ಯವಾದಗಳು.